ಹಾಯ್ ಆಲ್, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಈಗ ತಾನೇ ಎಲ್ಲ ಸ್ನಾನ ಅದು ಎಲ್ಲ ಆಯಿತು, ಕಸ ಪರಿಶಿ ಎಲ್ಲ ಆಯಿತು, ಮತ್ತು ಟೀ ಎಲ್ಲ ಕುಡಿದ್ವಿ. ನನ್ನ ಮಗಳಿಗೂ ಸ್ವಲ್ಪ ಹಾಲದು ಕುಡಿಸಿ ಎಲ್ಲ ಆಕಿಗೆ ಸ್ನಾನ ಆಗೈತಿ. ನಮ್ಮ ಮನೆಯೊಳಗೆ ಎಲ್ಲರದು ಇವತ್ತು ಲಘು ಸ್ನಾನ ಆಗೈತಿ. ಇವತ್ತು ನನ್ನ ಬೆಳಗಿನ ರೂಟೀನ್ ಯಾವ ರೀತಿ ಇರ್ತದೆ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕು ಸಂಬಂಧ ಈ ವಿಡಿಯೋ ಮಾಡಾಕ್ತೀನಿ ನೋಡಿರಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾದ್ರೆ ನೋಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡಲೇ ಬಂದು ತಲುಪ್ತಾವೆ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗ್ಬೇಡ್ರಿ, ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ನಾನು ಕಿಚನ್ ಒಳಗದೀನಿ. ಇವತ್ತಿನ ಬೆಳಗಿನ ನಾಷ್ಟ ಏನಂತಂದ್ರೆ, ನಾವು ಬೆಳಗಿನ ನಾಷ್ಟ ಇಡ್ಲಿ ಸಾಂಬಾರು ಚಟ್ನಿ ಮಾಡ್ತಾಯಿದ್ದೀನಿ. ಇನ್ಮೇಲೆ ನಾನೇನೈತಿ ಸಾಂಬಾರ್ಗೆ ನೋಡ್ರಿ, ಇಲ್ಲೇ ಸಾಂಬಾರ್ಗೆ ನಿಮ್ಗೆ ತೋರಿಸ್ತೀನಂತ ನಾನು. ಈಗ ನೋಡಿರಿ, ನಾನು ಸಾಂಬಾರಿಗೆ ತೊಗರಿಬೇಳೆ, ನಾವಿರೋದೇ ನಮ್ಮ ಮನೆಯಲ್ಲಿ 3 ಜನ ಅದೀವಿ. ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ಇದನ್ನು ಬೇಳೆ ತೊಗೊಂಡಿನಿ. ಮತ್ತು ಪಾಲಕ್ ಸೊಪ್ಪು ಏನೈತೆ, ಒಂದು 3 ಟೊಮೆಟೊನ ನಾನು ತೊಳೆದು ಹಾಕ್ತಾಯಿದ್ದೀನಿ. ಅದೇ ರೀತಿ ಇದು ಒಂದು ಶೂಡ್ ಪಾಲಕ್ ಐತಿ, ಇದನ್ನು ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಇದನ್ನು ಕೂಡ ನಾನು ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ತೀನಿ, ಯಾಕಂದರೆ ಇದ್ರೊಳಗೆ ಮಣ್ಣು ಬರ್ತದಲ್ಲ, ಅದ್ರ ಸಂಬಂಧ ತೊಳೆದ್ಬಿಟ್ಟೆ ಇದಕ್ಕೆ ಹಾಕುತ್ತೆ. ಈಗ ಇವು 3 ನಾನು ಇಲ್ಲಿ ತೊಗರಿಬೇಳೆ ಮತ್ತು ಟೊಮೆಟೊ ಪಾಲಕ್ ಎಲ್ಲ ತೊಳೆದು ಇದಕ್ಕೆ ಹಾಕಿಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಅಷ್ಟು ಅರಿಶಿನ, ಆ ನಂತರ 1-2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ವಾಟ್ರ್ ಹಾಕಬೇಕು. ವಾಟ್ರ್ ಹಾಕಿಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾವು ಒಂದು 3 ವಿಸಿಲ್ ಕೂಗಕ್ಕೆ ಬಿಟ್ಬಿಡ್ಬೇಕು. ಈಗ ನೋಡಿರಿ, ಚಟ್ನಿ ಕೂಡ ರೆಡಿ ಆಗೈತಿ. ಇಲ್ಲಿ ಈ ಸೈಡ ಒಗ್ಗರಣೆ ಕೂಡ ರೆಡಿ ಆಗೈತಿ. ಇದಕ್ಕೇನೈತಿ, ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಅರಿಶಿನ ಪುಡಿ ಹಾಕಿ ನಾನು ಇಲ್ಲಿ ಒಗ್ಗರಣೆ ಹಾಕೀನಿ. ಇದನ್ನ ಚಟ್ನಿ ಏನೈತಲ್ಲ ಇದನ್ನು ಇದಕ್ಕೆ ಹಾಕೋತೀನಿ ನೋಡಿರಿ. ಈಗ ಇದು ಚಟ್ನಿಗೆ ಏನೇನು ಹಾಕೋದೇನೋ ನಿಮಗೆ ಹೇಳಿಲ್ಲ ನಾನು. ಕಾಯಿ ತುರಿ, ಆಮೇಲೆ ಜೀರಿಗೆ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹುರಿಗಡಲೆ, ಉಪ್ಪು, ಸಕ್ಕರೆ ಇಷ್ಟೆಲ್ಲ ಹಾಕೊಂಡಿನಿ ನೋಡ್ರಿ ನಾನು ಇದಕ್ಕೆ. ಇದೀಗ ನೋಡಿರಿ, ಒಗ್ಗರಣೆ ಒಳಗೆಲ್ಲ ರೆಡಿ ಆಗೈತಿದೆ. ಈಗ ನೋಡಿರಿ, ನಾನು ಪಾತ್ರೆನೆಲ್ಲ ತೊಳೆದ್ಬಿಟ್ಟು ನಾನು ಅಲ್ಲೇ ನೀರು ಜನಕ್ಕೆ ಹಾಕಿಬಿಟ್ಟು ಬಂದೀನಿ. ಈಗ ಇದು ನೋಡಿರಿ, ಸಾಂಬಾರು ಕೂಡ ರೆಡಿ ಆಗ್ಯದ. ಸಾಂಬಾರು ಕೂಡ ರೆಡಿ ಆಗೈತಿದೆ. ತುಂಬ ಚೆನ್ನಾಗಿ ಗಮ್ಮಂತ ವಾಸನೆ ಬರಾಗತ್ತೈತಿ ಸಾಂಬಾರು. ನಾವೇನು ಇದಕ್ಕೆ ಬೇರೆ ಮಸಾಲೆ ಆ್ಯಡ್ ಮಾಡೋಂಗಿಲ್ಲ, ಯಾಕಂದ್ರೆ ನಮ್ಮದು ಉತ್ತರ ಕರ್ನಾಟಕ ಸೈಡ್ ಏನೈತಿ ಮಸಾಲೆ ಖಾರ ಉಪ್ಪು ಅಂತಾರಲ್ಲ, ಅದು ಮಸಾಲೆ ಖಾರ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಒಮ್ಮೆ ವರ್ಷ ಪೂರ್ತಿ ಆಗುವಷ್ಟು ಅದು ಹಾಕೀನಿ, ಮಸಾಲೆ ಖಾರ ಮತ್ತು ಪುಡಿ ಖಾರ. ನಾನು ನಿಮ್ಗೆ ಸಾಂಬಾರು ಮಾಡ್ಬೇಕಾದ್ರೆ ಬೇಳೆಗೆ ಏನೇನು ಹಾಕ್ಬೇಕು ಅನ್ನೋದು ನಾನು ನಿಮ್ಗೆ ಆಲ್ರೆಡಿ ತೋರಿಸೀನಿ. ನಾ ಯಾಕೆ ಅರಿಶಿನ ಪುಡಿ ಎಣ್ಣೆ ಹಾಕ್ಬೇಕಂತಂದ್ರೆ, ನಾವು ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ, ಬೇಳೆ ನುಣ್ಣಗೆ ಅನ್ನೋದು ಚೆನ್ನಾಗಿ ಕುದಿತಾವ. ಅದ್ರ ಸಂಬಂಧ ನಾವು ಅದು ಹಾಕಿಬಿಟ್ಟು ಒಂದು 3 ವಿಸಿಲ್ ಕುದಿಸಿದ್ರೆ ತುಂಬ ನುಣ್ಣಗೆ ಕುದಿತಾವ. ಇದು ಸಾಂಬಾರು ಕೂಡ ರೆಡಿ ಆಗಿದೆ. ಸಖತ್ ತುಂಬ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ, ಸಖತ್ತಾಗಿದ್ದಾವೆ. ಈಚೆ ಸೈಡ್ ನೋಡಿರಿ, ಇಡ್ಲಿ ಕೂಡ ರೆಡಿ ಆಗ್ಯಾವ. ತುಂಬ ಸಾಫ್ಟ್ ಆಗಿದೆ ನೋಡಿರಿ ಫ್ರೆಂಡ್ಸ್, ಮುಟ್ಟಿದ್ರೆ ಮೆತ್ತಗೆ ಫೀಲ್ ಆಗತ್ತಾವ. ಇನ್ನೂ ಸುಡಾತಾವ ಇನ್ನೂ, ಯಾಕಂದರೆ ಇನ್ನೂ ಗ್ಯಾಸ್ ಆನಲ್ಲೇ ಐತಿ, ಆಫಲ್ಲಿಲ್ಲ. ಅದ್ರ ಸಂಬಂಧ ಇನ್ನೂ ಸುಡಾತಾವ. ಈ ಸಾಧನ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಬಂದಾವ ಅಂತ ಅನ್ನೋದು. ಇನ್ನೊಂದು 5 ನಿಮಿಷ ಇರಲಿದೆ ನೋಡಿರಿ ಫ್ರೆಂಡ್ಸ. ಇಡ್ಲಿ ಅನ್ನೋದು ತುಂಬ ಸಖತ್ತಾಗಿ ಬಂದಾವ ನೋಡಿರಿ, ಮೆತ್ತಗದಾವ. ನಾವೇನು ಜೋಶ್ ಹಿಂಗೆ ಪ್ರೆಸ್ ಮಾಡತ್ರ ನಿಮ್ಮದೇ ತೋರ್ಸಾತೀನಿ ನೋಡಿರಿ ಯಾವ ಥರ ಅದಾವತ್ತ ಇಡ್ಲಿ. ತುಂಬ ಮೆತ್ತಗದಾವ. ನಿಮಗೆ ಇಡ್ಲಿ ಮೆತ್ತಗಾಗಬೇಕಂತ ನೀವೇನೇನು ಹಾಕ್ತೀರ ಅನ್ನೋದು ನಾನು ವಿಡಿಯೋ ಬೇಕಾಗಿತ್ತಂದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿರಿ. ಯಾವ ರೀತಿ ಏನೇನು ಇದಕ್ಕೆ ಹಾಕ್ಬೇಕನ್ನೋದು ನಾನು ಹೇಳ್ತೀನಂತೆ. ತುಂಬ ಮೆತ್ತಗದ ನೋಡಿರಿ ಫ್ರೆಂಡ್ಸ್, ರವೆ ಥರ. ನಿಮ್ಮ ಮುಂದೆ ಒಂದು ನಾನು 3 ತೋರಿಸ್ತೀನಿ ನೋಡಿರಿ. ತುಂಬ ಸಖತ್ತಾಗಿ ಬಂದಾವ ಇಡ್ಲಿ ಅನ್ನೋದು ನೋಡಿರಿ. ಬರೀ ಮುಟ್ಟಿದ್ರೇ ಹಿಂಗೆ ಮುರಿಲತ್ತ, ಯಾವುದೇ ಥರ ಕೈಗೆ ಅಂಟಂಟು ಅನ್ನೋದಿಲ್ಲ.
ತುಂಬ ಚೆನ್ನಾಗಿ ಮೆತ್ತಗೆ ಬಂದಾವೆ ಇಡ್ಲಿ. ನೋಡ್ರಿ ಈಗ ಇಡ್ಲಿ ಚಟ್ನಿ ಸಾಂಬಾರು ರೆಡಿ ಆಗೈತಿ. ಇವತ್ತು ನಾವು ಬೆಳಗಿನ ನಾಷ್ಟ ನಮ್ಮ ಮನೆಯೊಳಗೆ. ಬರ್ರಿ ಎಲ್ಲರೂ ನಾಷ್ಟಕ್ಕೆ. ಸ್ಟಾರ್ಟಿಂಗ್ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ದಾಕರೆ ನಾನು ಬೆಳಗ್ಗೆ ಏನೈತಿ ಗೌನ್ ಬೇರೆ ಇತ್ತು ನಂದು. ನೆಕ್ಸ್ಟ್ ಆ ನಂತರ ನಾನು ಮತ್ತು ಗೌನ್ ಚೇಂಜ್ ಆಯ್ತಲ್ಲ. ನೀವೇನಾದರೂ ಇದು 2 ದಿನದ ವಿಡಿಯೋ ಅನ್ಕೋಬೋದು. ಇದು 2 ದಿನದ ಏನು ವಿಡಿಯೋ ಇಲ್ಲ, ಒಂದೇ ದಿನದ ವಿಡಿಯೋ ಐತಿ. ಯಾಕಪ್ಪ ಅಂತಂದ್ರೆ ನನಗೆ ಒಂದು ಮುದ್ದೆ ಸ್ವಲ್ಪ ಹೊಟ್ಟೆ ಸಾಕತ್ತೆ. ನಿಮಗೆ ಗೊತ್ತೇ ಇರುತ್ತಲ್ಲ ಹೆಂಗಸರ ಪ್ರಾಬ್ಲಮ್ ಏನಿರುತ್ತೆ ಅನ್ನೋದು. ಮಂತ್ಲಿ ಪ್ರಾಬ್ಲಮ್ ಇತ್ತು ಫ್ರೆಂಡ್ಸ. ಹೀಗಾಗಿ ನಾನು ಸ್ನಾನ ಮಾಡಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡಿದೆ. ನೋಡ್ರಿ ಪೂಜೆ ಎಲ್ಲ ಆಗ್ಯದ. ನಮ್ಮ ಅತ್ತೆಯವ್ರು ಮಾಡ್ಯಾರ ಪೂಜೆ ಎಲ್ಲ. ನಮ್ಮ ಮನೆಯೊಳಗೆ ನಾವು ಪೂಜೆ ಯಾವ ರೀತಿ ಮಾಡ್ತೀವಿ ಅಂತ ಸರ್. ಹೂ ಇದ್ದರೆ ದೇವರ ಚೆನ್ನಾಗಿ ಕಾಣಿಸ್ತಾನೆ. ನಮ್ಮ ಮನೆ ದೇವರು ಶ್ರೀಶೈಲ ಮಲ್ಲಯ್ಯ. ಈಚೆ ಕಡೆ ನಮ್ಮ ಮನೆಯೊಳಗೆ ಲಕ್ಷ್ಮೀ ದಾವ ಅಂತ ಹೇಳ್ತಲ್ಲ, ಅದಕ್ಕೆ ನಾವು ಈಚೆ ಕಡೆ ಸಪ್ರೇಟ್ ಮಾಡಿರಿ ಪೂಜೆ. ಈಗ ಅವ್ರು ನಾಷ್ಟ ಮಾಡಕತ್ತಾರೆ ನೋಡ್ರಿ. ಈಗ ಟೈಮ್ ಎಷ್ಟಾಗಿದೆ ನಾನು ನಿಮ್ಗೆ ತೋರಿಸ್ತೀನಿ. ಅವರೆಲ್ಲ ನಾಷ್ಟ ಕುಂತ್ಕೊಳತ್ತಾರ. ಈಗ ನೋಡ್ರಿ 10 ಗಂಟೆ ಆಗೈತಿ ನೋಡ್ರಿ. ಈಗ ಟೈಮ್ 10:30 ಆಗೈತಿ. ಈಗ ನಾನು ಸ್ಕೂಲಿಗೆ ಬಿಟ್ಟು ಬರಕ್ಕೆ ಹೊಂಟೆ ನೋಡ್ರಿ. ಅಂಗನವಾಡಿ ಅಮ್ಮ ಹೊಳೆಲೆ ಬಾಯ್ ಮೇಡಮ್. ಇಲ್ಲೇ ಅದ, ಸನಿ ಅದ, ದೂರಿಲ್ಲ. ನಡೀನಿ. ಬಾಯ್ ಅಮ್ಮು. ಬಾಯ್. ನೋಡ್ರಿ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ ನಾನು. ಬಿಟ್ಟು ಬಂದ ಕೆಲಸ ನೋಡ್ರಿ ಮಾಡೋದ. ಈಗ ಬಟ್ಟೆನೆಲ್ಲ ತೊಳೆದು ಹಾಕ್ಬೇಕು ನಾನು. ಬಟ್ಟೆ ಭಾಳ ಅದಾವು. ಮತ್ತು ಮನೆಗೆ ಕೆಲಸ ನಾಷ್ಟ ಮಾಡಿ ಕೆಲಸ ಆಮೇಲೆ ನಾನು ಬಟ್ಟೆನೆಲ್ಲ ತೊಳೆದು ಹಾಕಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಅವಳಿಗೆ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ಆನಂತರ ನಾನು ತಿಂಡಿ ಮಾಡಿ ಬಟ್ಟೆ ಎಲ್ಲ ಒಗೆದು ಹಾಕಿ, ಬಟ್ಟೆ ತುಂಬ ಇದು ಫ್ರೆಂಡ್ಸ. ಬಟ್ಟೆನೆಲ್ಲ ಒಗೆದು ಹಾಕಿನಿ. ಯಾಕಂದರೆ ಮಾಡೋದೆಲ್ಲ ಜಲ್ದಿ ಒಣಗಂಗಿಲ್ಲ ಅನ್ನೋ ಸಂಬಂಧ ನಾನು ಬಟ್ಟೆನೆಲ್ಲ ಒಗೆದು ಹಾಕಿನಿ. ಈಗ ಇವತ್ತು ಅಡುಗೆ ಏನಷ್ಟು ಇದು ಇಲ್ಲ. ಯಾಕಂತಂದ್ರೆ ಇನ್ನೂ ಮಧ್ಯಾಹ್ನಕ್ಕೆ ಇನ್ನೂ ನೋಡ್ರಿ ಸಾಂಬಾರು ಐತಿ ಮತ್ತು ಇಡ್ಲಿ ಹಿಟ್ಟೂ ಐತಿ. ಇನ್ನು ಬೆಳಗ್ಗೆ ಮಾಡಿದ್ದು ಇನ್ನೂ ಒಂದು 4-5 ಇಡ್ಲಿನೂ ಅದಾವ ಮತ್ತು ಇಡ್ಲಿ ಹಿಟ್ಟು ಅದ. ಒಂದು ಒಬ್ಬೆ ಆಗೋಷ್ಟು ಇಡ್ಲಿ ಹಿಟ್ಟು ಅದ. ಮತ್ತು ಅನ್ನ ಅದು ಮಾಡಿದ್ರೆ ಹಾಗೆ ಉಳಿತೈತಿ. ಅದ್ರ ಸಂಬಂಧ ಏನೈತಿ, ನಾ ಅನ್ನ ಮಾಡಲ್ಲ. ಅನ್ನದ ಬದಲಿನೇ 2 ಇಡ್ಲಿ ಹಾಕೋ ಸಾಂಬಾರು ಹಾಕೊಂಡು ಬರ್ತಿರ್ತಾರೆ. ಮತ್ತು ಚಪಾತಿ ಕೂಡ ಇನ್ನೊಂದು 2-3 ಅಷ್ಟು ಅದಾವೆ. ಮಗು ಮೆತ್ತಗದಾವ. ಮಧ್ಯಾಹ್ನಕ್ಕೆ ಏನೈತಿ ರೊಟ್ಟಿ ಅಷ್ಟೇ ಮಾಡ್ತೀನಿ. ಕಡೆ ಚಪಾತಿ ಇದ್ದಿದ್ದಿಲ್ಲ ಅಂದರೂ ನಮ್ಮ ಮನೆಯವ್ರು ಏನು ಮಾಡ್ತಾರೆ, ಕುರ್ಕುರು ಚಪಾತಿ ಹಾಕೊತಿದ್ದಾರೆ ಖಾರ ಬೇಳೆ ಹಾಕ್ಕೊಂಡು. ಈಗ ಬೆಳಿಗ್ಗೆ ತಿಕ್ಕಿದ್ದೆಲ್ಲ ಬಾಂಡೆ ಇರ್ತಾ ಅಂತಿದ್ದೀನಿ ನೋಡ್ರಿ. ಇಲ್ಲ ಈಗ ಒಟ್ಬೇಕು. ಮತ್ತು ನೋಡಿರಿ ಇಷ್ಟೆಲ್ಲ ಕೆಲಸ ಮುಗಿಯೋಟ್ಟಿಗೆ ಟೈಮ್ ಎಷ್ಟಾಯ್ತಂತ 12 ಗಂಟೆ ಆಯಿತು. 12 ಗಂಟೆ ಆಯಿತು. ಇನ್ನೂ 1 ತಾಸೊಳಗೆ ಆಕಿ ಬರ್ತಾಳೆ ನನ್ನ ಮಗಳು. ಮತ್ತು 1 ಗಂಟೆಗೆ ಮಧ್ಯಾಹ್ನಕ್ಕೆ 1-2 ರೊಟ್ಟಿ ಅಷ್ಟೇ ಮಾಡ್ತೀನಿ. ಅದು ಉಣ್ಣು ಹೊತ್ತಿಗೆ ಮಾಡ್ತೀನಿ. ಇದೆ ನನ್ನ ಮಗಳು ಇನ್ನೂ ಜೋಳಿಗೆಗೆ ಮುಕ್ಕೋತಾಳೆ. ಇಲ್ಲಿ ಕೆಳಗಡೆ ಮುಕ್ಕೋತಾಳೆ ಆಕಿ. ಎಲ್ಲ ನೋಡ್ರಕ್ಕೆಲ್ಲ ಹರಿಗೆಲ್ಲ ಹೆಂಗೆ ಇವನ್ನೆಲ್ಲ ಸ್ವಲ್ಪ ತೆಗಿಬೇಕು. ನಂತರ ಇವತ್ತು ಸ್ವಲ್ಪ ಜೋಳದ ಹಿಟ್ಟು ಖಾಲಿ ಆಗೈತಿ. ಜೋಳ ಹಸನ್ ಮಾಡಬೇಕು. ಆಕಿ ಬರೋದ್ರಾಗ ಒಂದು 5 kg ಅಷ್ಟು ನಾನು ಜೋಳನ ಕೇರಿ ತೆಗಿತೀನಿ. ಇಲ್ಲ ಅಂದ್ರೆ ಆಕಿ ನನಗೇನೈತಿ ಹಸನ್ ಮಾಡಿಬಿಡಂಗಿಲ್ಲ. ನೋಡ್ರಿ ಈಗ ಟೈಮ್ 1 ಗಂಟೆ ಆಯಿತು. ನಾನು ಜೋಳ ಕೂಡ 5 kg ಹಸನ್ ಮಾಡೀನಿ. 5 kg ಹಸನ್ ಮಾಡೀನಿ ನೋಡ್ರಿ. ಇವು ಏನೈತಿ ರೇಷನ್ ಜೋಳ ಅದಾವ, ಬೆಳ್ಳಗದಾವ. ಗೊನೆ ಅನ್ನೋದೇನೂ ಇಲ್ಲ. ಬರೀ ಕಡ್ಡಿ ಅಲ್ಲಲ್ಲಿ ಒಂದೊಂದು ಹಳ್ಳ ಬಿಟ್ಟರೆ ಮತ್ತೇನೂ ಇಲ್ಲ. ಕಾಳು ಕೂಡ ದಪ್ಪದಾವ. ಆಕಿ ನನ್ನ ಮಗಳು ಬರೋದ್ರಾಗ ನಾನು 5 kg ಹಸನ್ ಮಾಡೀನಿ. ಇವನಿಗೆ ಎತ್ತಿಟ್ಟು ಕ್ಯಾಸ ನಾನು ಆಕಿನ ಕರ್ಕೊಂಬರಕ್ಕೆ ಹೋಗ್ತೀನಿ. ನೋಡ್ರಿ ನನ್ನ ಮಗಳ ಸ್ಕೂಲಿಂದ ಬಂದು ಈಗ ದಾಂಧಲೆ ಹಾಕಕತ್ತಾಳ ಆಕಿ. ಮೇಡಮ್ಗೇನೋ ಸ್ಕೂಲ್ ಒಳಗೆ ರಿಸರ್ಚ್ ಬಂದಿದ್ದೇ ಇಲ್ಲತ್ತ ಅಲ್ಲೇ ಇದು ಮಾಡ್ಕೊಂಡಾಳ. ಆಕಿನ ಸಣ್ಣಕ್ಕಿದಾಳ ನನ್ನ ಮಗಳ. ಈಗಿನ 2.5 ವರ್ಷ. ಈಗ ಆಕಿ ಬಂದ್ಲು. ಈಗ ಅಂಗನವಾಡಿ ಒಳಗೆ ಸ್ವಲ್ಪ ಏನಾದ್ರು ತಿಂದು ಬಂದಿರ್ತಾಳೆ ಆಕಿ.
ಅದಕ್ಕೆ ಈಗ ಏನರ ತಿಂತೀನಿ ಕೊಡೋದು, ಇಲ್ಲ ಅಂತಂದ್ರೆ ಒಂದು ಹಣ್ಣದು ಏನರ ಕೊಟ್ಟ ನೀ ಒಂದು ಸ್ವಲ್ಪ ತಿಂದು ಆಟ ಆಡಿ ಹಾಕಿ ಮಕ್ಕೊತ. ಏನು ಬೇಕು ಏನು ಹಾಂ ಕೊಡ್ತೀನಿ ಬಾ ನೋಡ್ರಿ ಇದಿಷ್ಟೇ ಹಠ ಚಾಲೋ ಆಯ್ತು ನೋಡಿ. ಸ್ಕೂಲಿಂದ ಬಂದು ಇನ್ನು ಮಕ್ಕೋತಾ ಅಂತಂದ್ರೆ ಮಕ್ಕೋ ಇಲ್ಲ, ಸುಮ್ಮನೆ ಕಿರಿಕಿರೋದು ಮಾಡಿ ಸ್ವಲ್ಪ ಆಟ ಆಡಿ ಕೆಲಸ. ಈಗ ಮಲ್ಕೊಂಡ್ಲಕ್ಕಿ 2:15 ಮಕ್ಕೊಂಡ ತಕ್ಷಣ ಒಬ್ರು ಕಸ್ಟಮರ್ ಬಂದಿದ್ರು. ಅವರು ಕೂಡ ಒಂದು 5 ಬ್ಲೌಸ ನಂಗೆ ಸ್ಟಿಚ್ ಮಾಡಕ್ಕೆ ಕೊಟ್ಟೋಗ್ಯಾರ. ನೋಡ್ರಿ ಏಜ್ ಆದವ್ರು ಅಜ್ಜಿ ಬ್ಲೌಸ್ ಅದಾವ. 5 ಬ್ಲೌಸ್ ಕೊಟ್ಟಾರ ಅವ್ರು ಟೋಟಲಾಗಿ. ಕಸ್ಟಮರ್ ಬಂದ ಅದಕ್ಕೆ ಈ ಅಳತೆಗೆ ನಾನು ಇವೆಲ್ಲ ಸ್ಟಿಚ್ ಮಾಡಬೇಕಾ. ಪ್ಲೇನ್ ಬ್ಲೌಸ್ ಅದಾವೆ, ಫೋಲ್ಟಕ್ಸ್ ಬ್ಲೌಸ. ನಾನು ಇದು ಕಟಿಂಗ್ ವಿಡಿಯೋ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ಏನೈತಲ್ಲ, ನಾನೀಗ 1-2 ರೊಟ್ಟಿ ಮಾಡಬೇಕು. ಮತ್ತು ಇಡ್ಲಿ ಹಿಟ್ಟಿತ್ತಲ್ಲ ಅದನ್ನು ಮತ್ತೆ ನಾನು ಇಡ್ಲಿ ಕುಕ್ಕರಲ್ಲಿ ನಾನು ಇಡ್ಲಿ ಬೇಯೋಕ್ಕೆ ಇದು ಹಾಕೀನಿ. ಒಂದು ಒಬ್ಬಿ ಅಷ್ಟು ಆಯ್ತದ. ಈಗ ನಾನು 1-2 ರೊಟ್ಟಿ ಮಾಡಿ ನಮ್ಗೆ ಹಸು ಇದ್ದಷ್ಟು ಏನೈತಿ ತಿಂದ ಕೆಲಸ ನಾನು ಆ ಕಡೆ ನನ್ನ ಹೊಲಿಗೆ ಸ್ಟಿಚಿಂಗ್ ರೂಮ್ ಕಡೆ ಹೋಗ್ತೀನಿ. ನೋಡ್ರಿ ಈಗ ನಾನು 2 ರೊಟ್ಟಿ ಕೂಡ ಅವ್ರಿಗೆ ಮಾಡಿಕೊಟ್ಕೊಂಡು, ಯಾಕಂದ್ರೆ ನಮ್ಮ ಮುತ್ತಿಯವ್ರು ಏನೈತಿ ಅವರು ಬೆಳಗ್ಗೆ ಮಾಡಿದ ನಾಷ್ಟಾನ ಅವ್ರು ಮುಂಜಾನೆ ಮಧ್ಯಾಹ್ನ ಅದೇ ಉಣ್ಣಂಗಿಲ್ಲ. ಅದಕ್ಕೋಸ್ಕರ ಅವರಿಗೆ ನಾನು 2 ರೊಟ್ಟಿ ಮಾಡಿದ್ದೀನಿ. 2 ರೊಟ್ಟಿ ನೀವು ಅನ್ಕೋಬೋದು. ನಮ್ಮ ಮನೆಯಲ್ಲಿ ಅವ್ರು ತಿನ್ನೋದೇ 1 ರೊಟ್ಟಿ, 1 ಅಥವಾ 1.5 ರೊಟ್ಟಿ ಅಷ್ಟೇ ತಿಂತಾರೆ ಅವ್ರು. ಅದರೊಳಗೆ 1 ಅಥವಾ ಅರ್ಧ ಉಳಿತದ. ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಮಾಡೋಂಗಿಲ್ಲ. 2 ರೊಟ್ಟಿ ಮಾಡಿ ಕೊಟ್ಟು ಬಂದೀನಿ ಅವ್ರಿಗೆ. ಮತ್ತು ಅದು ಇಡ್ಲಿನೂ ನಾನು ಹಾಕಿ ಬಂದೀನಿ. ನನಗಿನ್ನ ಹಸು ಇಲ್ಲ, ಅದಕ್ಕೆ ನಾನು ಹಾಗೆ ಬಂದೆ. ಈಗ ನಿನ್ನೆ ತಾನೇ ಸ್ಟಿಚ್ ಮಾಡಿರೋ ಬ್ಲೌಸ್ ನಾನೈತಿ ಹೆಮ್ಮಿಂಗ್ ಹುಕ್ಸ್ ಮಾಡಬೇಕಾ, ಅದ್ರ ಸಂಬಂಧ ಏನೈತಿ ಈಗ ನಾನು ಟೇಲರಿಂಗ್ ರೂಮ್ ಕಡೆ ನಾನು ಬಂದೀನಿ. ಈಗ ನೋಡಿರಿ ನಾನು ಬ್ಲೌಸ್ ಹುಕ್ಸು ಹೆಮ್ಮಿಂಗು ಮಾಡಬೇಕಾ. ಅದಕ್ಕೋಸ್ಕರ ನಾನು ನಿನ್ನೆ ಮಾಡಿರೋಂಥ ಬ್ಲೌಸನ್ನು ತೊಗೊಂಡೀನಿ. ಆಕೆ ನನ್ನ ಮಗಳು ಹೇಳೋದ್ರಾಗ ಎಷ್ಟಾಗ್ತಾವೆ ಅಷ್ಟು ನಾನು ಮಾಡಬೇಕು. ಬೆಳಿಗ್ಗೆಯಿಂದ ಏನು ಇಲ್ಲಿ ತನಕ 3 ಗಂಟೆ ತನಕ ನಂದು ಇಷ್ಟೆಲ್ಲ ಕೆಲಸ ಆಯಿತು. ಇದೆಲ್ಲ ಆಗಿಂದ ಮತ್ತು ಕಟ್ ಮಾಡಿರೋ ಬ್ಲೌಸ್ ಯಾವೂ ಇಲ್ಲ. ಟೈಮ್ ಇತ್ತಂದ್ರೆ ನಾನು ಮತ್ತೆ ನೆಕ್ಸ್ಟ್ ಬ್ಲೌಸ್ ಯಾವಾರ ಕಟಿಂಗ್ ಮಾಡೋದಂದ್ರೆ ಕಟ್ ಮಾಡ್ತೀನಿ. ಅದಾವು ಬ್ಲೌಸ ಕರೆ ನೋಡ್ತೀನಿ, ಟೈಮಿಂಗ್ ನೋಡ್ಕೊಂಡು ನಾನು ಕಟ್ ಮಾಡ್ತೀನಿ ಅಂತ. ಇವು ಮೊದಲು ರೆಡಿ ಮಾಡ್ತೀನಿ. ಯಾಕಂದ್ರೆ ನಾವು ಬರೀ ಹೊಲ್ಕೊತ ಹೋದ್ರೆ ಇವನ್ನ ಯಾರು ಮಾಡಬೇಕು. ಅದು ನಾ ಹೊರಗಡೆ ಎಲ್ಲಿ ನಾ ಕೊಡೋಂಗಿಲ್ಲ, ನಾನೇ ಮಾಡ್ತೀನಿ. ಹೆಮ್ಮಿಂಗ್ ಹುಕ್ಸು ನಾನೇ ಹಾಕ್ತೀನಿ. ಅದ್ರ ಸಲುವಾಗಿ ಏನೈತಿ ಮೊದಲು ಇವು ಸ್ಟಿಚ್ ಮಾಡಿರೋ ಬ್ಲೌಸನ್ನು ಕಂಪ್ಲೀಟ್ ಮಾಡಿದ ನಂತರ ನೆಕ್ಸ್ಟ್ ಬ್ಲೌಸನ್ನು ನಾನು ಹಿಡಿತೀನಿ. ಈಗ ನಾನು ಯಾವ ಥರ ನಿಮ್ಗೆ ಹುಕ್ಸು ಹೆಮ್ಮಿಂಗು ಮಾಡ್ತೀನಿ ಅನ್ನೋದು ಈ ವಿಡಿಯೋದೊಳಗೆ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ನೋಡಿರಿ. ಮೊದಲೇನೈತಿ ಕೆಳಗಡೆ ನಾಟ್ ಇದು ದಾರಕ್ಕೆ ಏನೈತಿ ಇಲ್ಲೊಂದು ನಾಟ್ ಹಾಕಿ ಕೆಳಗಡೆಯಿಂದ ಸೂಜಿ ತೊಗೊಂಡು ನಂತರ ನಾವು ಮೇಲ್ಗಡೆಯಿಂದ ಹೀಗೆ ಹಾಕಬೇಕು. ಆ ನಂತರ ಏನೈತಿ ಅದನ್ನ ಸ್ವಲ್ಪ ಈ ಕಡೆ ಹಿಂಗೆ ಬಳಸ್ಕೊಂಡು ಅಸ್ತಾರ್ ಬ್ಲೌಸ್ ಇದು ಅಂದ್ರೆ ಇವು ಲಘು ಆಗ್ತಾವೆ. ಹೆಮ್ಮಿಂಗ್ ಇದು ಹುಕ್ಸ್ ಅದು ಪ್ಲೇನ್ ಬ್ಲೌಸ್ ಇದು ಅಂದರೆ ಸ್ವಲ್ಪ ಲೇಟ್ ಆಗ್ತಾವೆ. ಯಾಕಂದ್ರೆ ಕೈಗೆ ಸ್ಲೀವ್ಸಿಗೆ ಮತ್ತು ಬ್ಯಾಕಿಗೆ ಏನೈತಿ ನಾವು ಹೆಮ್ಮಿಂಗ್ ಮಾಡಬೇಕಾಕತಿ. ಮತ್ತು ಕೆಲವೊಂದು ಸಲ ಏನೈತಿ ನಾವು ಕೊರಳಿಗೂ ಹೆಮ್ಮಿಂಗ್ ಅವ್ರು ಮಾಡಂದ್ರೆ ಹೆಮ್ಮಿಂಗ್ ಮಾಡಬೇಕಾಕತಿ.
ಈ ಸೂಜಿ ಏನೈತಲ್ಲ ನಾವು ಈ ಕಡೆ ಹಾಕಬಾರ್ದು. ಈ ಕಡೆ ಹಾಕಿರಿ ಏನಾಕತಿ ಇದು ಈ ಕಡೆ ಹಿಂಗೆ ಇದು ಆಗತ್ತೆ. ನಾವು ಏನೈತಿ ಈ ಸೈಡ್ ಥ್ರೆಡನ್ನು ಚುಚ್ಚಿ ಈ ಕಡೆ ತಗೋಬೇಕು. ಅಂದ್ರೆ ಏನಾಕತಿ ಇದು ಹಿಂಗೆ ಸ್ಟ್ರೇಟೇ ಬರ್ತೈತಿ. ಈಗ ನೋಡಿರಿ, ಕೆಳಗಡೆ ಯಾವುದೇ ಥರ ದಾರ ಇದೆ ಕಾಣಿಸಂಗಿಲ್ಲ ನೋಡಿರಿ. ಇಲ್ಲಿ ಒಂದೆರಡು ನಾಟ್ ಹಾಕೊಂಡ್ಬಿಟ್ಟು ಕಟ್ ಮಾಡಿ ತೆಗಿಬಿಡ್ಬೇಕಿತ್ತು ದಾರಾನ. ಕಟ್ ಮಾಡಿ ಕೆಲವೊಬ್ರು ಏನು ಮಾಡ್ತಾರೆ, ದಾರಾನ ಹಾಗೆ ಇಟ್ಟು ಕೆಲಸ ಕಂಟಿನ್ಯೂ ಮಾಡ್ತಾರೆ. ನಾವು ಹಾಗೆ ಮಾಡಬಾರ್ದು, ಯಾಕಂದ್ರೆ ಸುಮ್ಮನೆ ದಾರ ವೇಸ್ಟ್ ಆಕತಿ. ಮತ್ತು ಕೆಳಗೆ ನಾಟ್ ಹಾಕ್ಕೊಂಡೆ ಕೆಳಗಿಂದ ಐದು ದಾರ ತಗೊಂಡು ಮತ್ತು ಹಿಂಗೆ ಬಟ್ಟೆ ಒಳಗೆ ಹಿಂಗೆ ಚುಚ್ಕೊಂಡು ಈ ಥರ ನಾವು ಒಂದೆರಡು ಸಲ ಹಾಕ್ಕೋಬೇಕು. ಹಾಕೊಂಡ ನಂತರ ಏನೈತಿ ನಾವು ಈ ರೀತಿ ನಾಟ್ ಹಾಕ್ಕೊತ ಹೋಗ್ಬೇಕು. खाना नहीं खाती? ಇದೇ ರೀತಿ ಇವೆರಡನ್ನು ನಾನು ಮಾಡ್ಕೊಂಡು ಬರ್ತೀನಿ ನೋಡ್ರಿ ನಿಮ್ಮ ಮುಂದೆ. ನೋಡ್ರಿ ಈಗ ಇದು ಎಲ್ಲನೂ ನಾನು ಹುಕ್ಕಿನ ಮನಿ ಏನೈತಿ ಈಗ ಹಾಕಿ ನೋಡ್ರಿ. ಇಲ್ಲೊಂದು ಎಕ್ಸ್ಟ್ರಾ ಮಾಡೀನಿ, ಯಾಕಂತಂದ್ರೆ ಅವರಿಗೆ ಸೊಂಟ ವೇಸ್ಟ್ ರೌಂಡ್ ಏನಾದರೂ ಸ್ವಲ್ಪ ಲೂಸ್ ಅದು ಆದ್ರೆ ಈ ಕಡೆ ಒಂದು ಅರ್ಧ ಇಂಚ್ ಅಂತ ಒಂದು ಎಕ್ಸ್ಟ್ರಾ ಮನಿ ಮಾಡೀನಿ, ಅಲ್ಲಿ ಹಾಕ್ಕೊಂಡ್ರೆ ಅವ್ರಿಗೆ ಕರೆಕ್ಟ್ ಹಾಕೋದಂತೆ ಕಸ. ನಾ ಇವ್ರಿಗೆ ಅಷ್ಟೇ ಅಲ್ಲ, ಎಲ್ಲ ಬ್ಲೌಸಿಗೆ ನಾನು ಇದೇ ರೀತಿ ಮಾಡ್ತೀನಿ. ಮತ್ತು ನಾವು ಇದರಲ್ಲೇ ಮಾಡಬಾರ್ದು ಹುಕ್ಕಿನ ಮಣಿ, ಯಾಕಂತಂದ್ರೆ ಏನಾಕತಿ ಈ ಥರ ಬಟ್ಟೆದು ಇದ್ದಾಕ್ರೆ ಏನಾಕತಿ ಎಳೆಯೋದು ಜಗ್ಗಿ ಬಟ್ಟೆ ಇದೆಲ್ಲ ವೇಸ್ಟ್ ಆಕತಿ, ಬಟ್ಟೆ ಜಲ್ದಿ ಹರಿತದ. ಅದ್ರ ಸಂಬಂಧ ನಾವು ಇದು ಹುಕ್ಕಿನ ಮಣಿನೇ ಮಾಡ್ಬೇಕು. ಅವ್ರು ಹೇಳಿದ್ರೆ ಅಷ್ಟೇ ನಾನು ಅದ್ರೊಳಗೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ನಾ ಇದೇ ರೀತಿ ಮಾಡೋದು ಫ್ರೆಂಡ್ಸ್. ಈಗೇನೈತಿ ನಾ ಎಲ್ಲ ಬ್ಲೌಸ್ಗೂ ಒಮ್ಮೆ ಮಾರ್ಕ್ ಹಾಕೊಂಡ್ಬಿಟ್ಟಿರ್ತೀನಿ. ಈಗ ನೋಡ್ರಿ ಹುಕ್ ಯಾವ ರೀತಿ ಹುಕ್ಸ್ ಯಾವ ರೀತಿ ಹಾಕೋದತ್ತ ನಾನು ನಿಮ್ಮ ಹೇಳ್ತೀನಿ ನೋಡ್ರಿ. ಮೊದಲಿಗೆ ನಾವೇನು ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಗೆ ಹುಕ್ಸ್ ಇಟ್ಟ ಕೆಳಗಡೆಯಿಂದ ತಗೊಂಡು ಬಂದು ಆಮೇಲೆ ಮತ್ತೆ ಹಾಕಿ ಹಿಂಗೆ ನಾವು ನಾಟ್ ಹಾಕೋತಾ ಬರ್ಬೇಕು. ಮತ್ತು ತುಂಬ ಲೆಂತಿಯಾಗಿ ದಾರ ಅನ್ನೋದು ತೊಗೋಬೇಡ್ರಿ, ಯಾಕಂತಂದ್ರೆ ನಾವು ಹುಕ್ಸ್ ಹಾಕೋತ್ ಮುಂದೆ ಏನಾಕತಿ ಅದು ಗಂಟು ಅನ್ನೋದು ಬೀಳ್ತೈತಿ. ಅದು ಗಂಟು ಬಿತ್ತಂದ್ರೆ ಅದು ಗಂಟು ಇದು ಆಗುತ್ತಾನ ನಮ್ಗೆ ಇದು ಆಗಂಗಿಲ್ಲ. ಈಗ ನೋಡ್ರಿ ನಂದೇ ಇಷ್ಟ ಹೇಳೋದ್ರಾಗ ನಂದೇ ಗಂಟು ಬಿತ್ತಿಲ್ಲ. ಅದರ ಸಂಬಂಧ ತುಂಬ ಲೆಂತಿಯಾಗಿ ದಾರ ಅನ್ನೋದು ತೊಗೋಬಾರ್ದು. ಇದೇ ರೀತಿಯಾಗಿ ಎರಡು ಸೈಡ್ ನಾವೇನೈತಿ
ಕೆಳಗಡೆಯಿಂದ ದಾರಾನ ಹಾಕಿ ಮತ್ತೆ ನಾಟ್ ಹಾಕಿ ಅದನ್ನು ಹಿಂಗೆ ಎಳೆದು ಬಿಡಬೇಕು. ಹುಕ್ಸ್ ಏನೈತಿ ಗ್ರಿಫ್ ಅನ್ನೋದು ಕೂಡ್ಬೇಕವ. ನಮ್ಮ ಬ್ಲೌಸ್ ಹರಿದ್ರೂ ಆ ಹುಕ್ಸ್ ಅನ್ನೋದು ಕೀಳಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಈಗ ನೋಡ್ರಿ ಇದನ್ನೇನೈತಿ ಈ ಸೈಡ ತೊಗೊಂಡು ಇಲ್ಲಿ ಮೇಲ್ಗಡೆ ಇದಕ್ಕೆ ಏನೈತಿ ನಾ ಇದು ಹಾಕತ್ತೀನಿ. ಈಗ ಬಟ್ಟೆ ಒಳಗೆ ಕೆಳಗಿಂದ ಹಿಂಗೆ ತೊಗೊಂಡು ಆಮೇಲೆ ಏನೈತಿ ಈ ಸೈಡ ಹಿಂಗೆ ಒಂದು ನಾಟ್ ಹಾಕ್ಕೊಂಡು ದಾರಾನ ಈ ಕಡೆ ಇದು ಐತಲ್ಲ ಹುಕ್ಸ್ ಐತಲ್ಲ ಇದು ಥ್ರೆಡ್ ಏನೈತಲ್ಲ ನಾನು ಮೊದಲು ಸೂಜಿ ಒಳಗೆ ಹಾಕಿ ಆಮೇಲೆ ಇದು ಹುಕ್ ಹಾಕೋದೇನು ಇದಿರ್ತಲ್ಲ ಇಲ್ಲಿ ಅದ್ರೊಳಗೆ ಹಾಕಿ ತೆಗಿತೀನಿ. ಈಗೇನೈತಿ ಇಲ್ಲಿ ಒಂದು ಗಂಟು ಅನ್ನೋದು ಬೀಳ್ತೈತಿ. ಹೇಳ್ಬಿಟ್ಟು ಅದೇ ರೀತಿಯಾಗಿ ಒಂದು 2-3 ಸಲ ನಾವು ಮಾಡಬೇಕು. ಇದು ನೋಡ್ರಿ ಈಗ ಒಟ್ಟು ಅಳಗಾಡ್ಲಾರ್ದಂಗೆ ಗ್ರಿಪ್ ಆಗಿ ಕೂತಿದ್ದು. ನಾವು ಎಟ್ಟೆ ಇದು ಮಾಡಿದ್ರೂ ಇದು ಆಗೋದಿಲ್ಲ. ಈಗ ಆಮೇಲೆ ಕೆಳಗಡೆ ತೊಗೊಂಡು ಮತ್ತೆ ನಾವೇನೈತಿ ಕೆಳಗಡೆ ಇಲ್ಲಿ ರಿಂಗ್ ಟೈಪ್ ಇರ್ತದಲ್ಲ ಅದ್ರೊಳಗೆ ಹಾಕಿ ಒಂದು 2-3 ಗಂಟೆ ಹಾಕ್ಬಿಡೋದು. ಹಾಕಿ ತೆಗೆದುಬಿಡ್ಬೇಕು. ಇನ್ನೊಂದು ಹುಕ್ ಹಾಕಿ ತೋರಿಸ್ತೀನಿ ನೋಡ್ರಿ ನಾನು. ಗಂಟು ಅನ್ನೋದು ಹಾಕಿದೇವು ಅಂದರೆ ನಾವೇನು ಹಾಕತ್ತೆ ಅದು ಗ್ರಿಪ್ ಕುಂದಿರ್ತದೆ. ಇದನ್ನು ಕೂಡ ಅದೇ ರೀತಿ ನಾವು ಇದೇ ರೀತಿಯಾಗಿ ನಾನು ಇವೆಲ್ಲ ಹುಕ್ಸನ್ನು ನಾನು ಹಾಕೋತೀನಿ ನೋಡ್ರಿ. ಈಗ ಈ ಬ್ಲೌಸ್ ರೆಡಿ ಆಯಿತು. ಎಲ್ಲ ಹುಕ್ಸ್ ಆಯಿತು ಮತ್ತು ಕಾಜಾನು ಆಯಿತು. ಈಗ ಇದಕ್ಕೆ ನಾವು ಸ್ಲೀವ್ಸಿಗೆ ಮತ್ತು ಬ್ಯಾಕಿಗೆ ನಾವು ಹೆಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಇದನ್ನೇ ಇಲ್ಲಿ ಹೊಳಿಸ್ಕೊಂಡೇ ಏನೈತಿ ನಾನು ಸ್ಟಿಚ್ ಮಾಡೀನಿ. ನೋಡ್ರಿ ನಾ ಹುಕ್ಸ್ ಅದು ಎಲ್ಲ ರೆಡಿ ಆಗ್ಬೇಕಾ ನಿಮ್ದು ಹಾಕಿ ನೋಡ್ರಿ ಹೆಂಗೆ ರೌಂಡ್ ನೆಕ್ ಬಂದದ. ಬ್ಯಾಕ್ ಸೈಡು ಯಾವ ಥರ ಬಂದದ ತಕ್ಕಸ ನೋಡ್ರಿ ಯಾವ ರೀತಿ ಬಂದದಂತೆ ಕಸ. ನಾವು ಕಾಂಬಿನೇಷನ್ಗಾಗಿ ಪೈಪಿಂಗ್ ನೋಡ್ರಿ ಈ ಥರ ಮಾಡೀನಿ. ಇದು ತುಂಬ ಚೆನ್ನಾಗಿ ಬಂದದ ಫ್ರೆಂಡ್ಸ. ಇದೇ ರೀತಿಯಾಗಿ ನಾನು ಇವೆಲ್ಲನೂ ನಾನು ಹುಕ್ಸ ಹಾಕ್ತೀನಿ. ನೋಡ್ರಿ ಈಗ ಬ್ಲೌಸ್ ಹೆಮ್ಮಿಂಗ್ ಹುಕ್ಸು ಎಲ್ಲ ರೆಡಿ ಆಗ್ಯಾವ. ರೆಡಿ ಆದ ತಕ್ಷಣ ನನ್ನ ಮಗಳು ಎದ್ದ ತಕ್ಷಣ ನಾನು ಅವಳಿಗೆ ಊಟ ಮಾಡ್ಸೀನಿ. ಊಟ ಮಾಡಿಸಿಂದ ಆ ನಂತರ
ನಾನು ಲೈಟಾಗಿ 2 ಇಡ್ಲಿ ತಿಂದೆ, ಹಸಿವು ಇದ್ದಿದ್ದಿಲ್ಲ. ಲೈಟಾಗಿ 2 ಇಡ್ಲಿ ತಿಂದೆ. ಮತ್ತು ಸಾಯಂಕಾಲ ನಿಮ್ಗೆ ಗೊತ್ತೇ ಇರುತ್ತಲ್ಲ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಮತ್ತು ದೇವ್ರ ಮುಂದೆ ದೀಪ ಹಚ್ಚೋದು, ಹೊತ್ತ ಕಸ ಅದೆಲ್ಲ ಮಕಾದು ತಗೊಂಡು ಕ್ಯಾಸಿಂದ ನಾನು ಈ ಮಕಾದು ತಗೊಂಡು ದೀಪ ಎಲ್ಲ ಇದನ್ನು ಮಾಡ್ಕ್ಯಾಸ ಈಗ ನಾನು ಮತ್ತು ವಿಡಿಯೋ ಮಾಡತ್ತೀನಿ ನೋಡ್ರಿ. ಈಗೆಲ್ಲ ಇವು ಹೆಮ್ಮಿಂಗ್ ಇದು ಆಗ್ಯಾವು. ಈಗ ನೋಡ್ರಿ ಹೆಮ್ಮಿಂಗ್ ಹುಕ್ಸ್ ಎಲ್ಲ ಆಗ್ಯಾವ. ಬ್ಲೌಸ 4 ಬ್ಲೌಸ್ ಇದ್ರಲ್ಲಿ 4 ಬ್ಲೌಸ್ ಎಲ್ಲ ರೆಡಿ ಆಗ್ಯಾವ. ನೋಡಿದ್ರಲ್ಲ ಫ್ರೆಂಡ್ಸ, ಒನ್ ಡೇ ನಂದು ರೂಟೀನ್ ಯಾವ ಥರ ಇರ್ತೈತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಂತ. ಮತ್ತು ನಾನು ಇನ್ನು ನೈಟ್ ಅಡುಗೆ ಮಾಡಬೇಕು. ಬೆಳಗ್ಗೆ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಲ್ಲ, ಅದಕ್ಕೆ ಸಾಯಂಕಾಲನೇ ನೈಟ್ ಏನೈತಿ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ, ಅನ್ನ ಮಾಡಬೇಕು. ಸಾಂಬಾರು ಇನ್ನೂ ಸ್ವಲ್ಪ ಐತಿ. ಮತ್ತು ಈ ವಿಡಿಯೋ ಒನ್ ಡೇ ದಿನ ಯಾವ ಥರ ಕೆಲಸ ನಾನು ಮಾಡ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅನ್ನೋದು ಈ ವಿಡಿಯೋ ನೋಡಿದಿರಲ್ಲ. ನಾನು ಮಧ್ಯಾಹ್ನ ಮಲ್ಕೊಂಗಿಲ್ಲ, ಯಾಕಂತಂದ್ರೆ ನನಗೆ ಅದು ಅಭ್ಯಾಸನೇ ಇಲ್ಲ. ನಾನು ಮಧ್ಯಾಹ್ನ ಏನಾರ ಮಲ್ಕೊಂಡೆ ಅಂದರೆ ನನಗೆ ನೈಟ್ ನಿದ್ದೆ ಬರೋಂಗಿಲ್ಲ. ಹೀಗಾಗಿ ಏನೈತಿ ನಾನು ಮಧ್ಯಾಹ್ನ ಮಲ್ಕೊಂಗಿಲ್ಲ. ಮತ್ತು ನೋಡಿರಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.